ಹಾಯ್ ಎಲ್ಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೇಳಕ್ಕೆ ಹೊರಟಿರೋದು ಮನೆಯಲ್ಲೇ ಹೆರಿಗೆ ಆದರೆ ಏನು ಮಾಡಬೇಕು. ಕೆಲವರಿಗೆ ಗೊತ್ತೇ ಇರಲ್ಲ, ಕೆಲವೊಂದು ಸತಿ ಮನೆಯಲ್ಲೇ ಹೆರಿಗೆ ಆಗೋಂಥ ಸಿಚುವೇಶನ್ ಬರುತ್ತೆ. ಹಾಗೇನು ಮಾಡಬೇಕು ತಿಳ್ಕೊಂಡಿರಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಪ್ರೈಮಿಂಗ್ ಕೇಸ್ಗಳೆಲ್ಲ ಆಗಲ್ಲ, ಹಾಗಾಗಿ ಮೊದಲೇದು ಯಾವುದೂ ಆ ಥರ ಆಗುತ್ತೆ ಅಂತಲ್ಲ. ಆದರೆ ಇನ್ ಕೇಸ್ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿರಬೇಕು. ಎರಡನೇದೋ ಅಥವಾ ಮೂರನೇದೋ ನಾಲ್ಕನೇದೋ ಆದಾಗ ಇಮಿಡಿಯೇಟು ಬೇಗ ಆಗೋ ಚಾನ್ಸಸ್ ಇರುತ್ತೆ. ಪೇಯ್ನ್ ಬಂದು 2-3 ಅವರ್ಸ್ ಒಳಗಡೆ ಡೆಲಿವರಿ ಆಗೋಗ್ಬಿಡುತ್ತೆ. ಮನೇಲಿ ಒಬ್ಬರೇ ಇರ್ತಾರೆ ಅಥವಾ ಅವ್ರು ಏನು ಮಾಡಬೇಕು ಆ ಥರ ಆದ ಸಿಚುವೇಷನಲ್ಲಿ ಅದನ್ನು ಹೇಳಿರಬೇಕು ಇನ್ನೊಬ್ರು ಏನಾದ್ರು ತಿಳ್ಕೊಂಡ್ಬಿಟ್ಟು. ಮನೆಯಲ್ಲೇ ಡೆಲಿವರಿ ಆಗಿದ ತಕ್ಷಣ ಏನು ಮಾಡಬೇಕು ಅಥವಾ ಏನು ಮಾಡಿ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಈಗ ಎರಡನೇದೋ ಮೂರನೇದೋ ಆಗುತ್ತೆ, ಪೇಯ್ನ್ ಬರ್ತಾ ಇರುತ್ತೆ, ಇಮ್ಮಿಡಿಯೇಟ್ ನೀವು ಆಟೋಗೋ ಅಥವಾ ಬೇರೆ ಯಾವುದಾದ್ರೂ ವೆಹಿಕಲ್ಗೋಸ್ಕರ ಓಡಾಡ್ತಾ ಇರ್ತೀರ, ಅಷ್ಟರೊಳಗಡೆ ಡೆಲಿವರಿ ಆಗಿಬಿಡುತ್ತೆ. ಏನು ಮಾಡಬೇಕು, ಮಗು ತಲೆ ಬರ್ತಾ ಇದೆ, ಈಗ ಏನು ಮಾಡಬೇಕು ಏನೂ ಗೊತ್ತಿರಲ್ಲ ಕೆಲವರು ಏನು ಮಾಡ್ತಾ ಇರ್ತಾರೆ, ಯಾವುದೋ ಜಾಗದಲ್ಲಿ ಬಾತ್ರೂಮ್ ಹೋಗಬೇಕು ಅಂತನೋ ಅಥವಾ ಬೇರೆ ಪೇಯ್ನ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಟಾಯ್ಲೆಟ್ಗೆ ಹೋಗಂಗೆ ಆಗ್ತಿದೆ ಅಂತ ಅಂದ್ಬಿಟ್ಟು ಒಂದೊಂದ್ಸತಿ ಕೆಲವೊಂದ್ಸತಿ ಬಾತ್ರೂಮ್ಸಲ್ಲೇ ಡೆಲಿವರೀಸ್ ಆಗಿಬಿಡುತ್ತೆ. ಅಥವಾ ಹಿತ್ಲಿಂದ ಹೋಗೋ ಅಥವಾ ಮನೆ ಮುಂದೆನೋ ಎಲ್ಲಾದರೂ ಆಗಿರ್ಬೋದು. ಆದರೆ ಕ್ಲೀನಾಗಿರಲ್ಲ ಆ ಜಾಗನೆಲ್ಲನೂ. ಏನು ಮಾಡಬೇಕು ನೀವು ಅಂತಂದಾಗ ಅವ್ರಿಗೆ ನೋವು ಬಂದಿದೆ ತುಂಬಾನೇ, ಮಗು ತಲೆ ಬರ್ತಾ ಇದೆ ಅಂತಂದರೆ ಕ್ಲೀನಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ಫಸ್ಟ್ ಆಫ್ ಆಲ್ ಕ್ಲೀನಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ಫಸ್ಟು ನೀವು ಕ್ಲೀನಾಗಿರಬೇಕು. ಈಗ ಮಗು ತಲೆ ಬರ್ತಾ ಇದೆ, ನಾವು ತೊಗೊತಾ ಇದ್ದೀವಿ ಹಿಡ್ಕೊತಾ ಇದ್ದೀವಿ ಅಂತಂದಾಗ ನೀವು ಕ್ಲೀನಾಗಿರಬೇಕು. ಯಾಕಂದರೆ ಕೆಲವೊಬ್ರು ಏನೋ ಕೆಲಸ ಮಾಡ್ತಿರ್ತೀರ, ಬೇಬಿ ತಲೆ ಬರ್ತಾ ಇದೆ ಅಂದಿದ ತಕ್ಷಣ ಏನು ಮಾಡ್ತಾರೆ, ಆ ಕೆಲಸ ಎಲ್ಲ ಬಿಟ್ಬಿಟ್ಟು ಹಾಗೆ ಬಂದ್ಬಿಟ್ಟು ಮಗುನ ಹಿಡ್ಕೊತಾರೆ. ಮಗುನ ಆ ಕೈಯಲ್ಲಿ ಏನೇನಾಗಿರುತ್ತೋ ಗೊತ್ತಿಲ್ಲ, ಆ ಕೈಯಲ್ಲೇ ಮುಟ್ಟಿದ ತಕ್ಷಣ ಏನಾಗುತ್ತೆ, ಬೇಬಿಗೆ ಇನ್ಫೆಕ್ಷನ್ ಆಗುತ್ತೆ. ಯಾಕಂದರೆ ಆಗ್ತಾನೆ ಹುಟ್ಟಿರೋ ಬೇಬಿ ಅಂತಂದರೆ ಬೇಗ ಇನ್ಫೆಕ್ಟೆಡ್ ಆಗೋದು ಕಾಮನ್ ಆಗಿರುತ್ತಲ್ವ. ಹಂಗಾಗ್ಬಿಟ್ಟು ತುಂಬ ಕೈ ಎಷ್ಟು ಇದಾದ್ರೂ ಬೇಗ ಕೈ ಹ್ಯಾಂಡ್ ವಾಶ್ ಮಾಡ್ಕೊಂಡಿರ್ಬೇಕು. ಅಥವಾ ಅಟ್ಲೀಸ್ಟು ಮನೆಯಲ್ಲಿರೋ ಸೋಪಲ್ಲಾದರೂ ಆಗಲಿ ಸುಮ್ಮನೆನಾದರೂ ಆಗಲಿ ಬರೀ ನೀರಲ್ಲಾದರೂ ಆಗಲಿ ಕೈನ ತೊಳ್ಕೊಂಡಿರ್ಬೇಕು. ಅಥವಾ ಮತ್ತೆ ಡೆಲಿವರಿ ಆಯಿತು, ಮಗು ಬಂದುಬಿಟ್ಟಿದೆ, ಈ ಕರಳು ಬಳ್ಳಿ ಕಟ್ ಮಾಡಬೇಕು. ಏನು ಮಾಡ್ತೀರಾ, ಎಲ್ಲರೂ ಚಾಕು ಇದ್ರೇನೋ ಯಾವ್ದಾದ್ರು ಕಿಲ್ಬತ್ತಿರೋ ಚಾಕು ಇದ್ರೇನೋ ಅದರಲ್ಲಿ ಅಥವಾ ಬ್ಲೇಡ್ಗಳಲ್ಲಿ ಯೂಸ್ ಮಾಡಿರೋ ಬ್ಲೇಡಲ್ಲಿ ಅಥವಾ ಸಿಸರ್ ಎಷ್ಟೋ ದಿನ ಆಗಿರುತ್ತೆ ಅದನ್ನೆಲ್ಲ ಯೂಸ್ ಮಾಡಿ ಏನೇನಕ್ಕೂ ಯೂಸ್ ಮಾಡಿರ್ತಾರೆ. ಆ ಥರ ಬ್ಲೇಡ್ ಆಗಲಿ ಸಿಸರ್ಸ್ ಆಗಲಿ ಅದೆಲ್ಲ ಯೂಸ್ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಒಂದು 2 ಮಿನಿಟ್ಸಲ್ಲಿ ಬಿಸಿನೀರು ಕಾಯುತ್ತೆ, ಬಿಸಿನೀರು ಇಟ್ಬಿಟ್ಟು ನೀವೇನೇ ತೊಗೊಳ್ರಿ, ಚಾಕು ಆಗಿರ್ಬೋದು ಅಥವಾ ಸಿಸರ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು, ಆ ಸಿಸರ್ನ 1 ನಿಮಿಷ ಬಿಸಿನೀರಲ್ಲಿ ಹರಿದ್ಬಿಟ್ಟು ಕರಳು ಬಳ್ಳಿ ಕಟ್ ಮಾಡಿ. ಯಾಕಂದರೆ ಕರಳು ಬಳ್ಳಿ ನೀವು ಯಾವುದಾದ್ರೂ ಕಟ್ ಮಾಡಿದ್ರಿ ಅಂದರೆ ಇನ್ಫೆಕ್ಷನ್ ಆಗುತ್ತೆ, ನಿಮಗೆ ಗೊತ್ತಾಗಲ್ಲ ಏನಾಗುತ್ತೆ ಅಂತ. ಕರಳು ಬಳ್ಳಿಯಲ್ಲಿ ಸ್ವಲ್ಪ ಇನ್ಫೆಕ್ಟೆಡ್ ಆಗಿಬಿಟ್ರೆ ಮಗು ತುಂಬ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಹಂಗಾಗ್ಬಿಟ್ಟು ಒಂದು ಕುದಿಯೋ ನೀರಲ್ಲೋ ಅಥವಾ ಬಿಸಿನೀರಲ್ಲೋ ಸ್ವಲ್ಪ ನೀವೇನು ಕಟ್ ಮಾಡ್ತೀರೋ ಅದನ್ನು ಒಂದು 2 ಸೆಕೆಂಡ್ ಅದ್ರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಅದ್ರಲ್ಲಿ ಕಟ್ ಮಾಡಿ. ಮತ್ತು ಅದಾಯಿತು ಅಂತಂದಮೇಲೆ ನೆಕ್ಸ್ಟು ಕರಳು ಬಳ್ಳಿನ ಬ್ಲೀಡಿಂಗ್ ಆಗ್ತಿದ್ರೆ ಏನು ಮಾಡಬೇಕು ಅಂತ ನಿಮ್ಮ ಹತ್ರ ಏನಿಲ್ಲ ಹಾಕೋಕ್ಕೆ ಅಂತಂದಾಗ ಅಟ್ಲೀಸ್ಟ್ ಥ್ರೆಡ್ಡು ಚೆನ್ನಾಗಿರೋ ಥ್ರೆಡ್ ಇರುತ್ತಲ್ವ, ಆ ಥ್ರೆಡ್ನ ಸ್ವಲ್ಪ ನೀರಲ್ಲಾದ್ರೂ ಇದು ಮಾಡಿಬಿಟ್ಟು ಕ್ಲೀನಾಗಿ ಎಲ್ಲೆಲ್ಲೋ ಇಸ್ತಿರ್ತೀರ ಗೊತ್ತಾಗಲ್ಲಲ್ವ, ಹಂಗಾಗ್ಬಿಟ್ಟು ಎಳೆದ್ಬಿಟ್ಟು ನೀಟಾಗಿ ಟ್ಯಾಗ್ ಮಾಡಿ. ಅದನ್ನು ಕರಳು ಬಳ್ಳಿ ಕಟ್ ಮಾಡ್ತಿದ್ದಂಗೆ ಮಗು ಹತ್ರ ಬ್ಲೀಡ್ ಆಗ್ತಿದೆ ಅಂದರೆ ನೀಟಾಗಿ ಕಟ್ಟಿದ ತಕ್ಷಣ ಏನು ಮಾಡಬೇಕು, ಅಕಸ್ಮಾತ್ ಸುಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ನಿಮಗೆ ಇವಾಗ ಏನಾದರೂ ಒಂದು ಹತ್ರ ಸುಟ್ಟರೆ ಎಷ್ಟು ಪೇಯ್ನ್ ಆಗುತ್ತೋ ಆ ಮಗುಗೂ ಅಷ್ಟೇ ಪೇಯ್ನ್ ಆಗುತ್ತೆ. ಬಟ್ ನೀವೇನು ಮಾಡ್ತೀರಾ, ಸಡನ್ನಾಗಿ ಏನೂ ಸಿಕ್ಕಿಲ್ಲ, ಏನೋ ಈ ಕೈಗೆಲ್ಲ ಸಿಟ್ಟಿಸೋ ಥರ ಏನೂ ಇಲ್ಲ ಅಂತಂದ ತಕ್ಷಣ ಏನು ಮಾಡ್ತೀರಾ, ಹೋಗ್ಬಿಟ್ಟು ಯಾವುದೋ ಒಂದು ತೊಗೊಂಬಂದ್ಬಿಟ್ಟು ಸುಟ್ಬಿಡ್ತೀರಾ. ನಾನು ಎಷ್ಟೋ ಜನ ನೋಡಿದ್ದೀನಿ ಸುಟ್ಬಿಡ್ತಾರೆ ಪಾಪ. ಅದು ಎಷ್ಟೋ ದಿನ ಆದಮೇಲೆ ಕೀವೆಲ್ಲ ಆಗಿಬಿಟ್ಟು ಅಪ್ಸೆಸ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ದಯವಿಟ್ಟು ಅವನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ಏನು ಇಲ್ಲಾಂದರೆ ಮನೆಯಲ್ಲಿ ಹೂವು ಕಟ್ಟೋ ದಾರನಾದ್ರೂ ಇರುತ್ತಲ್ಲ, ಆ ದಾರದಲ್ಲಾದ್ರೂ ಟ್ಯಾಗ್ ಮಾಡಿ ತಕ್ಷಣಕ್ಕೆ ಬ್ಲೀಡಿಂಗ್ ನಿಲ್ಲಿಸೋದಕ್ಕೆ ಕಟ್ಟಿ ಅಷ್ಟೇ. ಇದು ಮಾಡಿದ್ರೆ ಆವಾಗ ಸ್ವಲ್ಪ ಬ್ಲೀಡಿಂಗ್ ನಿಲ್ಲುತ್ತೆ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಯಲ್ಲಿ ಅಲ್ಲಿ ಬ್ಲೀಡನ್ನ ನೀಟಾಗಿ ಬಟ್ಟೆಲ್ಲಿ ಒರೆಸಿ. ನೀವೇನು ಮಾಡ್ತೀರಾ, ಡೆಲಿವರಿ ಆಯಿತು, ಮಗುನ ಕರಳು ಬಳ್ಳಿ ಕಟ್ ಮಾಡಿದ್ವಿ, ಮಗುನ ಸೈಡಲ್ಲಿ ಮಲಗಿಸ್ಬಿಟ್ಟಿರ್ತೀರ, ಸರಿ ಆಯಿತು. ಅಲ್ಲಿ ಮಗುಗೆ ಏನು ಮಾಡಬೇಕು, ಇವಾಗ ಕಸನ ತೆಗಿಬೇಕು. ಏನು ಮಾಡ್ತಾರೆ, ಕೆಲವೊಬ್ರು ಎಲ್ಲ ತೆಗೆದುಬಿಡ್ತಾರೆ, ತೆಗೆದುಬಿಡ್ತಾರೆ. ಬಟ್ ಅದನ್ನೆಲ್ಲೆಲ್ಲ ತೊಗೊಂಡೋಗಿ ಎಸೆಯೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಬಾಕ್ಸ್ ಒಳಗಡೆ ಅಥವಾ ಒಂದು ಕವರಲ್ಲಿ ಕಟ್ಟಿ ನಾಯಿ ನರಿ ಎಲ್ಲಿನೂ ಓಡಾಡ್ತಾ ಇರೋ ಜಾಗದಲ್ಲಿ ಒಂದು ಗುಂಡಿ ಥರ ಮಾಡಿ ಅದರೊಳಗಡೆ ಹಾಕಿ. ಯಾಕಂತಂದರೆ ಅದನ್ನೆಲ್ಲ ನಾಯಿ ನರಿ ಎಲ್ದಾಡುತ್ತೆ, ಮತ್ತು ಇನ್ಫೆಕ್ಷನ್ ಆಗುತ್ತೆ. ಓಡಾಡೋರಿಗೂ ಅಷ್ಟೇ, ನಿಮ್ಮ ಮನೆ ಮಕ್ಕಳಿಗೆ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು.
ಅಂದ್ಬಿಟ್ರೆ ಮತ್ತು ಡೆಲಿವರಿ ಆಯಿತು, ಆ ಹುಡುಗಿ ಬ್ಲೀಡಿಂಗ್ ಹೋಗ್ತಾಯಿದೆ, ನೀವೇನು ಮಾಡ್ತೀರಾ? ಎಲ್ಲ ಇರೋ ಬಟ್ಟೆ ಇರ್ತದೆ, ಬಟ್ಟೆ ತೊಗೊಂಬರ್ತೀರಾ, ಬಟ್ಟೆ ತೊಗೊಂಬರ್ಬಿಟ್ಟು ಹಾಕ್ಬಿಡ್ತೀರಾ. ಅದೆಲ್ಲ ಮಾಡ್ಕೊಂಡು ಡೆಲಿವರಿ ಟೈಮ್ ಹತ್ತಿರ ಬರ್ತಾಯಿದೆ ಅಂತ ಅಂದ ತಕ್ಷಣ ನೀವೇನು ಮಾಡಬೇಕು? ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡಿರ್ಬೇಕು ಬಟ್ಟೆಗಳ್ನ. ಇನ್ನೇನೇನು 15 ದಿನ ಡೆಲಿವರೀಸ್ ಇದೆ ಅಂದಾಗ ಎಲ್ಲಿ ರೆಡಿ ಮಾಡಿ ಇಟ್ಟಿರಬೇಕು. ಡೆಲಿವರಿ ಇವಾಗ ಅರ್ಜೆಂಟ್ ಅಂತ ಹೊಟ್ಟೆ ನೋವು ಬಂತು, ಕರ್ಕೊಂಡೋಗ್ಬೇಕು ಹಾಸ್ಪಿಟ್ಲಿಗೆ, ಏನು ಮಾಡ್ತೀರಾ? ಆ ಟೈಮಲ್ಲೆಲ್ಲ ಬಟ್ಟೆಗಳು ಮತ್ತು ತಾಯಿ ಕಡೆ ಎಲ್ಲ ಹುಡ್ಕೊಂಡು ಇಟ್ಕೊಳಕ್ಕೆ ಅಲ್ವಾ? ಹಂಗಾಗ್ಬಿಟ್ಟು ಮುಂಚೆನೇ ನೀವೇನು ಮಾಡಬೇಕು? ವಾಶ್ ಮಾಡಿರೋ ಕ್ಲಾತ್ನೆಲ್ಲ ಒಂದು ಸೈಡಲ್ಲಿ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿರಬೇಕು. ಏನೇನು ಬೇಕು, ನೈಟಿ ಬೇಕಾಗುತ್ತಾ, ಹಾಸ್ಪಿಟ್ಲಿಗೆ ಹೋದ್ಮೇಲೆ ಒಳಗಡೆ ಹಾಕೊಳ್ಳೋ ಬಟ್ಟೆಗಳು ಬೇಕಾಗುತ್ತಾ, ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಇಟ್ಟಿರ್ತೀರಲ್ಲ. ವಾಶ್ ಮಾಡಿರೋ ಬಟ್ಟೆನೇ ಆ ಹುಡುಗಿಗೆ ಹಾಕ್ಬಿಟ್ಟು ಡೆಲಿವರಿ ಆಗಿರುತ್ತಲ್ಲ ಆ ಹುಡುಗಿಗೆ ಹಾಕ್ಬಿಟ್ಟು ಕ್ಲೀನಾಗಿ ಒಂದು ರೂಮಲ್ಲಿ ಬೆಚ್ಚಗಿರೋ ರೂಮಲ್ಲಿ ಮಗು ತಾಯಿನ ಮಲಗಿಸ್ಬೇಕು. ನೀವೇನು ಮಾಡ್ತೀರಾ? ಯಾವುದೋ ಬಟ್ಟೆ ಹಾಕ್ತೀರಾ, ಬ್ಲೀಡಿಂಗ್ ಕಂಟ್ರೋಲ್ ಆಗಿ ಬ್ಲೀಡಿಂಗ್ ಆಗ್ತಾಯಿದೆ, ಅದೆಲ್ಲ ಕೆಳಗಡೆ ಸೋರುತ್ತೆ ಅನ್ನೋ ರೀಸನಿಗೆ. ಬಟ್ ಆ ಬಟ್ಟೆಯಲ್ಲಿ ತುಂಬ ಇನ್ಫೆಕ್ಷನ್ಸ್ ಇರುತ್ತೆ, ಎಲ್ಲೆಲ್ಲ ಬಿಸಾಕಿರ್ತೀರಲ್ವ. ಸೊ ಹಂಗಾಗ್ಬಿಟ್ಟು ಮುಂಚೆನೇ ನೋಡ್ಕೊಂಡು ತೆಗೆದ್ರೆ, ಯಾಕೆಂತಂದರೆ ಬಾಣಂತಿಯಲ್ಲಿ ಬೇಗ ಇನ್ಫೆಕ್ಷನ್ಸ್ ಆಗುತ್ತೆ. ಯಾಕಂದರೆ ಸರ್ವಿಕ್ಸು ತುಂಬ ಇದಾಗಿರುತ್ತಲ್ವ. ಹಂಗಾಗಿ ಇನ್ಫೆಕ್ಷನ್ ಆದರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಮತ್ತು ಮಗುಗೆ ಫೀಟ್ ಬರುತ್ತೆ, ತಾಯಿ ಜ್ವರ ಬರ್ತಾಯಿರುತ್ತೆ. ಏನಿಗೆ ಬರ್ತಾಯಿದೆ ಅಂತ ನಿಮಗೆ ಗೊತ್ತಾಗಲ್ಲ. ಮತ್ತು ಏನು ಮಾಡಬೇಕು? ಮನೇಲೇ ಹೆರಿಗೆ ಆಯಿತು, ಎಲ್ಲ ಮುಗೀತು, ಮಗುಗೂ ಕಳ್ಬಳ್ಳಿನ ಕಟ್ ಮಾಡಿದ್ದೀರ, ಮಗುನ ಒಳ್ಳೆ ಬಟ್ಟೆ ತಗೊಂಡು ವಾಶ್ ಆಗಿರೋದು ಅಥವಾ ಹೊಸ ಬಟ್ಟೆನೇ ಆಗಿರ್ಬೋದು ತಗೊಂಡು ನೀಟಾಗಿ ಒರೆಸ್ಬೇಕು. ಏನೇಳಿ ನೀಟಾಗಿ ಒರೆಸ್ಬೇಕು. ನೀವೆಲ್ಲೆಲ್ಲ ಸಾರ್ಥ ಬಟ್ಟೆ ಆ ಥರದ್ದೆಲ್ಲ ಒರ್ಸೋಕ್ಕೆ ಹೋಗ್ಬಾರ್ದು, ನೀಟಾಗಿ ಒರೆಸ್ಬೇಕು. ಫಸ್ಟು ಮಗು ಮೇಲೆ ಇರೋ ಬ್ಲೀಡಿಂಗ್ ಎಲ್ಲ ಒರೆಸಿದ್ರೆ ನೋಡೋ ಸೀಮೆ ಎಲ್ಲ ಮುಟ್ಟೋದಿಲ್ಲ. ನೀವೇನು ಮಾಡ್ತೀರಾ? ಮಗುನ ನೀಟಾಗಿ ಒರೆಸೇ ಇರಲ್ಲ, ಹಾಗೆ ತೊಗೊಂಡೋಗಿ ತಾಯಿ ಪಕ್ಕದಲ್ಲಿ ಹಾಕ್ಬಿಟ್ಟಿರ್ತೀರ. ಅದೇನಾಗುತ್ತೆ? ಆ ಸ್ಮೆಲ್ಲಿಗೆ ಸೊಳ್ಳೆಗಳಿಂದ ಹಿಡಿದು ಸೀಮೆಗಳು ಎಲ್ಲ ಬಂದಿರುತ್ತೆ. ಬಟ್ ಆ ಮಗು ಅಳ್ತಾ ಇರುತ್ತೆ, ಕೆಲವೊಂದು ಸತಿ ನೋಡಲ್ಲ ಎಲ್ಲೆಲ್ಲಿ ಸೀಮೆ ಇರುತ್ತೆ ಅಂತ. ನೀವು ಮೇಲೆ ನೋಡ್ತೀರಾ, ಕೆಳಗಡೆ ಚಿಕ್ಕ ಈ ಜಾಗದಲ್ಲೂ ಸಮೇತ ಸೀಮೆಗಳು ಕಚ್ಬಿಟ್ಟಿರುತ್ತೆ. ಸೊ ಹಂಗಾಗಿ ನೀವು ಇದನ್ನೆಲ್ಲ ಅವಾಯ್ಡ್ ಬೇಕಂದರೆ ನೀಟಾಗಿರೋ ಕ್ಲಾತ್ನ ನೀಟಾಗಿ ತೊಗೊಂಡು ನೀಟಾಗೆಲ್ಲ ಒರೆಸ್ಬಿಟ್ಟು ಆಯಿತು, ಮಗುನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀರಾ, ಒರೆಸಿದ್ದೀರಾ, ಇನ್ನೇನು ಮಾಡಬೇಕು? ಆಮೇಲೆ ಏನು ಮಾಡಬೇಕು? ಎಲ್ಲ ಆಯ್ತಲ್ಲ, ಇನ್ನೇನಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು? ಯಾಕಂದರೆ ದಯವಿಟ್ಟು ಇದೆಲ್ಲ ಆದಮೇಲೂ ಕೂಡ ಹಾಸ್ಪಿಟ್ಲಿಗೆ ಬರಬೇಕು. ಯಾಕೆ ಬರಬೇಕು ಸಿಸ್ಟರ್? ಇವಾಗ ಡೆಲಿವರಿನೇ ಮನೆಯಲ್ಲಾಗಿದೆ ಅಲ್ವಾ, ಇನ್ನೇನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು? ನಾವು ಏನು ಪ್ರಾಬ್ಲಮ್ಸ್ ಇಲ್ಲ ಅಲ್ವಾ? ಆ ಥರ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಡೆಲಿವರಿ ಮನೇಲಿ ಎಮರ್ಜೆನ್ಸಿಯಾಗಿ ಆಗಿಬಿಟ್ಟಿರುತ್ತೆ. ಬಟ್ ಆ ಹುಡುಗಿಗೆ ಒಳಗಡೆ ಟೇರ್ ಆಗಿರ್ಬೋದು ಆಯಿತಾ, ಮಗು ಬರೋ ಜಾಗದಲ್ಲಿ ಹಾರ್ಕೊಂಡೋಗಿರ್ಬೋದು, ಗಾಯ ಆಗಿರ್ಬೋದು, ಬ್ಲೀಡಿಂಗ್ ಆಗ್ತಿರುತ್ತೆ. ನೀವೆಲ್ಲ ಅದೆಲ್ಲ ನೋಡೋಲ್ಲ. ಸತ್ತೆ ತೆಗೋದ್ರ, ಬಿಸಾಕಿದ್ರ, ಬ್ಲೀಡಿಂಗ್ ಆಗ್ತಿದೆ, ಮಾಮೂಲಿ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಆಗುತ್ತಲ್ಲ ಆ ಥರ ಆಗ್ತಿದೆ ಅಂದ್ಕೊಂಬಿಟ್ಟು ಒಂದು ರೂಮಲ್ಲಿ ಹಾಕಿ ಮಲಗಿಸ್ಬಿಡ್ತೀರ ಬಾಣ್ತಿ ಏನಾಗಬೇಕು? ಒಂದು 2-3 ದಿನ ಬ್ಲೀಡಿಂಗ್ ಹೋಗುತ್ತೆ, ನೀವು ಅಬ್ಸರ್ವ್ ಮಾಡಲ್ಲ. ಮಾಮೂಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀರಾ. ಈ ಟೈಮಲ್ಲಿ ಬ್ಲೀಡಿಂಗ್ ಎಲ್ಲ ನಾರ್ಮಲ್ಲು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನೀವೇನು ಮಾಡ್ತೀರಾ? 2-3 ದಿನ ಆದರೂ ಹಾಸ್ಪಿಟ್ಲಿಗೆ ಕರ್ಕೊಂಬರಲ್ಲ. ನೀವು ಡೆಲಿವರಿ ಆಗಿದೆ, ಹಾಸ್ಪಿಟ್ಲಿಗೆ ಹೋದರೆ ಖರ್ಚಾಗುತ್ತೆ, ಏನಕ್ಕೆ ಎಲ್ಲ ಮುಗ್ದಿದೆ ಅಲ್ಲ ಅಂತ ಅಂದ್ಬಿಟ್ಟು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಬಟ್ ನಾರ್ಮಲ್ ಬ್ಲೀಡಿಂಗ್ ಆದರೆ ಪರವಾಗಿಲ್ಲ, ಏನೂ ಆಗೋಲ್ಲ. ಅಕಸ್ಮಾತ್ ಒಳಗಡೆ ಏನಾದರೂ ಹರ್ಕೊಂಡೋಗಿದ್ದು ತುಂಬ ಸಿವಿಯರಾಗಿ ಬ್ಲೀಡಿಂಗ್ ಆಗ್ತಾಯಿದ್ರೆ ಇಮಿಡಿಯೇಟು ಡೆಲಿವರಿ ಆಗಿದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ. ಹಾಸ್ಪಿಟ್ಲಿಗೆ ಕರ್ಕೊಂಬಂದರೆ ಏನಾಗುತ್ತೆ ಅಂದರೆ ಒಳಗಡೆ ಏನಾಗಿದೆ, ಹರ್ಕೊಂಡು ಹೋಗಿದ್ಯಾ, ಹೊಲಿಗೆ ಹಾಕಬೇಕಾಗುತ್ತಾ, ಏನೆಲ್ಲ ಅಬ್ಸರ್ವ್ ಮಾಡ್ತಾರೆ, ಎಲ್ಲ ನೋಡ್ತಾರೆ. ಮೊದಲು ನೋಡಿಬಿಟ್ಟು ಹೊಲಿಗೆ ಹಾಕೋಂಗಿದ್ರೆ ಹೊಲಿಗೆ ಹಾಕ್ತಾರೆ, ಅಥವಾ ಬ್ಲೀಡಿಂಗ್ ಕಂಟ್ರೋಲ್ ಆಗೋ ಟ್ಯಾಬ್ಲೆಟ್ಸ್ ಇರ್ತಾರೆ, ಎಲ್ಲ ಮಾಡ್ತಾರೆ. ಮಗುಗೂ ಅಷ್ಟೇ, ಮಗು ಸತ್ತದ ನೀರು ಕುಡಿದಿರ್ಬೋದು, ಅಥವಾ ಒಳಗಡೆ ಮೋಷನ್ ಮಾಡ್ಕೊಂಡಿರ್ಬೋದು, ಅಥವಾ ಬೇಬಿ ಸುಸ್ತಾಗಿರ್ಬೋದು, ಇಲ್ಲ ಬೇಬಿ ತುಂಬ ವೆಯ್ಟ್ ಲಾಸ್ ಇರ್ಬೋದು. ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಡೆಲಿವರಿ ಆಗಿದ ತಕ್ಷಣ ಮನೇಲಿ ಇಟ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೋಗ್ಬಿಡಿ. ಇನ್ನೊಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಏನಂತಂದರೆ ಬರ್ತ್ ಸರ್ಟಿಫಿಕೇಟು. ನೀವು ಮನೆಯಲ್ಲೇ ಡೆಲಿವರಿ ಮಾಡಿಕೊಂಡು ಆರಾಮಾಗಿ ಇದ್ಬಿಡ್ತೀರಾ. ಸ್ಕೂಲಿಗೆ ಸೇರಿಸೋವರೆಗೂ ಯಾರೂ ಬರ್ತ್ ಸರ್ಟಿಫಿಕೇಟ್ ಕೇಳಲ್ಲ ಅಂತ ಸ್ಕೂಲಿಗೆ ಸೇರಿಸೋ ಟೈಮಲ್ಲಿ ಬರ್ತಾರೆ, ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ. ಈಗೇನಂತಂದರೆ ಮಗು ಹುಟ್ಟಿ 21 ದಿನದೊಳಗಡೆ ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಮನೆಯಲ್ಲೇ ಡೆಲಿವರಿ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಬಂದು ನಿಮಗೆ ಹಾಸ್ಪಿಟಲ್ಸ್ ಹತ್ರ ಯಾವ ಇರ್ತಾವೋ ಆ ಹಾಸ್ಪಿಟ್ಲಿಗೆ ಬಂದು ಎಂಟ್ರಿ ಮಾಡಿಸಿ, ಇಲ್ಲೇ ಡೆಲಿವರಿ ಆಗಿದೆ, ಇಲ್ಲ ಮನೆಯಲ್ಲೇ ಆಗಿದೆ ಅಂತ ಎಂಟ್ರಿ ಮಾಡಿಸಿ, ಅವ್ರು ಕೊಡ್ತಾರೆ ಬರ್ತ್ ಸರ್ಟಿಫಿಕೇಟ್. ನೀವೇನು ಮಾಡ್ತೀರಾ? ಎಂಟ್ರಿ ಮಾಡಿಸಿಲ್ಲ, ಮಗು ಒಂದು 3-4 ವರ್ಷ ಇದ್ದಾಗ ಬಂದರೆ ಯಾರು ಕೊಡೋಕ್ಕೆ ರೆಡಿ ಇರಲ್ಲ. ಏನೋ ಆಗಿಬಿಟ್ಟಿರುತ್ತೆ, ಡೆಲಿವರಿ ಆಗೋಗ್ಬಿಟ್ಟಿದೆ ಸಿಸ್ಟರ್, ಹಿಂಗೆ ಮನೇಲೇನೇ ಬಂದು ಡಾಕ್ಟರ್ಸ್ ಹತ್ರ ಹೇಳಿ, ನಿಮ್ಮ ಆಶಾ ವರ್ಕರ್ಗೆ ಹೇಳಿ, ಇನ್ಫಾರ್ಮ್ ಮಾಡಿ ನಿಮಗೆ ಇಮಿಡಿಯೇಟ್ ಕರ್ಕೊಂಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ. ಯಾಕಂತಂದರೆ
ಒಂದು ಬಾಣ್ತಿ ಜೀವ ಹೋದರೆ ಮಗು ಸಫರ್ ಆಗುತ್ತೆ, ನಿಮ್ಮ ಫ್ಯಾಮಿಲಿ ಸಫರ್ ಆಗುತ್ತೆ, ಆ ಜಾಗನ ಮತ್ತೆ ಯಾರು ತುಂಬಿಕೊಡೋಕ್ಕೂ ಆಗಲ್ಲ. ಸೊ ಹಂಗಾಗ್ಬಿಟ್ಟು ಯಾರೂ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಅಕಸ್ಮಾತ್ ಮನೇಲಿ ಡೆಲಿವರಿ ಆಗಿದೆಯಾ, ಆಗೋ ಟೈಮಲ್ಲಿ ಇವಾಗ ಎಮರ್ಜೆನ್ಸಿ ಆಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಆಗಲೇ ಏನೇನು ಕ್ಲೀನಾಗಿ ಹೆರಿಗೆ ಮಾಡೋದೇ ಮಾಡ್ತೀರಂತೆ ಅದನ್ನೇ ಕ್ಲೀನಾಗಿ ನೀಟಾಗಿ ಮಾಡಿ. ಯಾಕಂತಂದರೆ ನೀವೇನೋ ಮಾಡೋಕ್ಕೆ ಹೋಗೋದು, ಅದಿನ್ನೇನೋ ಆಗೋದು, ಅದೆಲ್ಲನೂ ರಿಸ್ಕ್ ತೊಗೊಂಡು ಮಾಡೋಕ್ಕೆ ಹೋಗಬೇಡಿ. ಈಗಂತೂ ಇನ್ನೊಂದು ಬರ್ತ್ ಸರ್ಟಿಫಿಕೇಟ್ಗೋಸ್ಕರನಾದರೂ ಎಲ್ಲರೂ ಹೋಗಿ ದಯವಿಟ್ಟು ಹಾಸ್ಪಿಟ್ಲುಗಳಲ್ಲೇ ಡೆಲಿವರಿ ಮಾಡಿಸ್ಕೊಳ್ಳಿ, ಆಯ್ತಲ್ವಾ. ಈ ಇನ್ಫಾರ್ಮೇಷನ್ ನಿಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಎಷ್ಟೋ 100%ಅಲ್ಲಿ 20 ನಮ್ಸು ಮನೆಯಲ್ಲೇ ಹೆರಿಗೆ ಮಾಡ್ಕೋತಾರೆ, ಅವ್ರಿಗೆ ಗೊತ್ತಿರಲ್ಲ. ಕೆಲವೊಬ್ಬರು ಸುಟ್ಕೊಂಬರ್ತಾರೆ ಮಗು ಕರಳುಬಳ್ಳಿನ. ಇನ್ನೂ ಕೆಲವ್ರು ಏನು ಮಾಡ್ತಾರೆ, ನಮಗೆ ಗೊತ್ತಿರಲಿಲ್ಲ ಸಿಸ್ಟರ್ ಹೆರಿಗೆ ಆಗೋಯ್ತು, ಅದು ಇದು ವೆಹಿಕಲ್ಸ್ ಅಂತ ನೋಡ್ಕೊಂಡು ಕುತ್ಕೊಂಡ್ವಿ ಅಂತಾರೆ. ಇನ್ನೂ ಕೆಲವ್ರು ಏನು ಮಾಡ್ತಾರೆ, 2 ದಿನ 3 ದಿನ ಆದಮೇಲೆ ಬರ್ತಾರೆ, ಸಿಸ್ಟರ್ ಬ್ಲೀಡಿಂಗ್ ಜಾಸ್ತಿ ಹೋಗ್ತಿದೆ 2 ದಿನ 3 ದಿನದಿಂದ ಅಂತಾರೆ. ಬಟ್ ಒಳಗಡೆ ಟೇರ್ ಆಗಿರುತ್ತೆ. 2 ದಿನ 3 ದಿನ ಆಗೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲನೂ ಒಳಗಡೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಇನ್ಫೆಕ್ಟೆಡ್ ಆಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ ಅವಾಗ? ಏನೂ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ದೊಡ್ಡ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ದೊಡ್ಡ ಹಾಸ್ಪಿಟ್ಲಲ್ಲಿ ಹೋಗಿ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಅದೆಲ್ಲ ತುಂಬ ಪ್ರೊಸೀಜರ್ಸು, ತುಂಬ ದಿನ ಓಡಾಡಬೇಕಾಗುತ್ತೆ ಅಂತ ಇಲ್ಲೇ ಮಗುನ ಇಟ್ಕೊಂಡು. ಅದ್ರ ಮೊದಲು ಡೆಲಿವರಿ ಆಗಿದ ತಕ್ಷಣ ಬಂತಂದರೆ 1 or 2 ಡೇಸಲ್ಲಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಕೊಡ್ತಾರೆ. ಅಟ್ಲೀಸ್ಟ್ 1 ಡೇ ಅಬ್ಸರ್ವೇಷನ್ಗಾದರೂ ಇಟ್ಕೊಂಡು. ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಹಾಸ್ಪಿಟ್ಲಿಗೆ ಮನೇಲೇ ಹೆರಿಗೆ ಆದಮೇಲೆ ಯಾರು ಹಾಸ್ಪಿಟ್ಲಲ್ಲಾಗಿರ್ಬೋದು, ನಿಮ್ಮ ಆಶಾ ವರ್ಕರ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿ ಯಾರು ನಿಮ್ಮನ್ನು ಏನನ್ನಲ್ಲ ಅಂದರೂ ಒಂದು ಮಾತು ಅನ್ಬೋದಷ್ಟೇ, ಏನಕ್ಕಮ್ಮ ಮನೆಯಲ್ಲೇ ಮಾಡ್ಕೊಂಡ್ರಿ ಬರೋದಲ್ವ ಹಾಸ್ಪಿಟ್ಲಿಗೆ ಅಂತ. ಆ ಥರ ಅಂದರೂ ಪರವಾಗಿಲ್ಲ. ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅಥವಾ ಹಾಸ್ಪಿಟ್ಲ್ ತೋರಿಸ್ಕೊಂಡ್ಬಿಟ್ಟು ಅವ್ರು ಇಮಿಡಿಯೇಟ್ ಕಳಿಸಿದ್ರೆ ಇಮಿಡಿಯೇಟ್ ವಾಪಸ್ ಬನ್ನಿ, ಏನಾಗಲ್ಲ, ಆಯ್ತಲ್ವ. ಈ ಮೆಸೇಜು ತುಂಬ ಜನಕ್ಕೆ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೇನೆ ಇದನ್ನು ವಿಡಿಯೋ ಮಾಡಿ ಹಾಕ್ತಾ ಇರೋದು. ಥ್ಯಾಂಕ್ ಯು. ಇವಾಗ ಯೂಸ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಪ್ಲೀಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋಂಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಂಗಿರುತ್ತೆ. ಯಾಕಂತಂದರೆ ನೀವು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂತಂದರೆ ನನಗೆ ಮಾಡ್ತಾ ಇರೋದು ತಪ್ಪೇನೋ, ನಾನು ಮಾಡಬಾರ್ದೇನೋ ಇನ್ನು ವೀಡಿಯೋಸು ಅಂತ ಅನಿಸುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ಚಾನಲ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ವೀಡಿಯೋ ನೋಡಿದ್ದಕ್ಕೋಸ್ಕರ. ನೆಕ್ಸ್ಟ್ ವೀಡಿಯೋನ ನೀವು ಕಮೆಂಟ್ ಮಾಡಿದ್ರೆ ಮೇಲ್ಗಡೆ ನಾನು ಡಿಪೆಂಡ್ ಮಾಡಿ ಹಾಕ್ತೀನಿ. ಯಾಕಂತಂದರೆ ನನಗೆ ಏನು ವೀಡಿಯೋ ಮಾಡಬೇಕು ಅನ್ನೋ ಐಡಿಯಾನೂ ಇಲ್ಲ. ಸೊ ಹಾಗಾಗ್ಬಿಟ್ಟು ಕಮೆಂಟ್ ಮಾಡಿ ಏನು ಥರ ವೀಡಿಯೋ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು.